ತುಂಬಾ ರುಚಿಯಾಗಿರುವಂತಹ ಮತ್ತು ಹೆಲ್ದಿ ಆಗಿರುವಂತಹ ಕ್ಯಾಬೇಜ್ ಮಸಾಲ ಫಡ್ಡು ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೀನಿ. ಒಂದು 3 ಕಪ್ ಆಗುವಷ್ಟು ಅಕ್ಕಿ ಹಾಕೊತಿದ್ದೀನಿ, 1 ಕಪ್ ಆಗುವಷ್ಟು ಗಟ್ಟಿ ಅವಲಕ್ಕಿ, ಅರ್ಧ ಕಪ್ ಆಗುವಷ್ಟು ಹೆಸರುಬೇಳೆ, ಅರ್ಧ ಕಪ್ ಆಗುವಷ್ಟು ಕಡಲೆಬೇಳೆ, 1 ಚಮಚ ಉದ್ದಿನಬೇಳೆ ಹಾಕೊಂಡು 4 ಗಂಟೆ ಆಗೋ ತನಕ ನೆನೆಯೋದಕ್ಕೆ ಬಿಟ್ಟಿದ್ದ. ಇವಾಗ ಏನಿಲ್ಲ ರುಬ್ಕೋಬೇಕಾಗುತ್ತೆ. ರುಬ್ಬುವಾಗ ಇದೇ ನೀರೇ ಹಾಕ್ಕೊಂಡು ರುಬ್ಕೊಳ್ಳಿ. ಇವಾಗ ಇದಕ್ಕೆ ಓವರ್ ನೈಟ್ ಬಿಡಬೇಕಾಗುತ್ತೆ. ಸ್ವಲ್ಪ ಗಟ್ಟಿಯಾಗಿ ಸ್ಮೂತಾಗಿ ರುಬ್ಕೋಬೇಕು. ಇವಾಗ ಈ ರೀತಿ ಟವೆಲ್ ಹಾಕಿಡಿ, ಥಂಡಿ ಅಲ್ವಾ, ಹೀಗಾಗಿ ನಾನಿವಾಗ ಸೆಕೆಂಡ್ ಡೇ ನಿಮ್ಗೆ ತೋರಿಸ್ತಿದ್ದೀನಿ. ಮರುದಿನ ಮುಂಜಾನೆ ತೋರಿಸ್ತಿದ್ದೀನಿ. ರಾತ್ರಿನೇ ರುಬ್ಬಿಟ್ಟಿದ್ದೆ. ಇದಕ್ಕೆ 2 ಭಾಗ ಮಾಡ್ಕೊತಿದ್ದೀನಿ. ನೀವು ಇದರಲ್ಲಿ ದೋಸೆ ಕೂಡ ಮಾಡ್ಕೋಬೋದು. ಪ್ಯಾನ್ನಲ್ಲಿ ಇಲ್ಲಿ ಸ್ವಲ್ಪ ಎಣ್ಣೆ ಹಾಕೊಂಡು, ಎಣ್ಣೆ ಗರಂ ಆದಮೇಲೆ ಸಾಸಿವೆ ಮತ್ತು ಹಿಂಗು ಮತ್ತು ಉದ್ದಿನಬೇಳೆ ಮತ್ತು ಸಣ್ಣದಾಗಿ ಕಟ್ ಮಾಡಿದಂತಹ ಮೆಣಸಿನಕಾಯಿ, ಹಸಿ ಶುಂಠಿ ಮತ್ತು ಈರುಳ್ಳಿ ಹಾಕೊಂಡು ಬಾಡಿಸ್ಕೊತಿದ್ದೀನಿ. ಮತ್ತು ಸಣ್ಣದಾಗಿ ಕಟ್ ಮಾಡಿದಂತಹ ಕ್ಯಾಬೇಜ್ ಹಾಕೊತಿದ್ದೀನಿ. ಇವಾಗ ಎಲ್ಲ ಮಸಾಲೆ ಹಾಕಿದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ಈ ರೀತಿ ಫಡ್ ಮಾಡ್ಕೊಂಡ್ರೆ ನಮ್ಮ ಹೆಲ್ದಿ ಆಗಿರುವಂತಹ ರುಚಿಯಾಗಿರುವಂತಹ ಕ್ಯಾಬೇಜ್ ಮಸಾಲ ಫಡ್ಡು ತಯಾರಾಗುತ್ತೆ. ತುಂಬಾ ರುಚಿಯಾಗಿರುತ್ತೆ. ಒಂದು ಸ್ವಲ್ಪ ಖಂಡಿತ ಟ್ರೈ ಮಾಡಿ ನೋಡಿ.